ನಮಸ್ಕಾರ. ನಾವು ಈ ದಿನದ 5ನೇ ತರಗತಿ ಅಂದರೆ ನಾವು 5ನೇ ದಿನ ಭೇಟಿಯಾಗ್ತಾ ಇದ್ದೇವೆ. ಈ ಹಿಂದಿನ 4 ತರಗತಿಗಳಲ್ಲಿ ನಾವು ಯಾಮ್ ಮತ್ತು ಆರ್ ಕ್ರಿಯಾಪದಗಳ ಬಗ್ಗೆ ತಿಳ್ಕೊಂಡ್ವಿ. ಎ ಎಮ್ ಯಾಮ್, ಎ ಆರ್ ಇ ಆರ್. ಇಂದು ನಾವು ಈಸ್ ಅನ್ನುವ ಕ್ರಿಯಾಪದವನ್ನು ತಿಳ್ಕೊಳ್ಳೋಣ. ಇದು ಎಲ್ಲರಿಗೂ ಸೇರಿದ ವಸ್ತು. ನಾನು ನೀನು, ಐ ಆ್ಯಂಡ್ ಯು, ಈ ಇಬ್ಬರು ವ್ಯಕ್ತಿಗಳನ್ನು ಬಿಟ್ಟು ವರ್ತಮಾನದಲ್ಲಿ ಎಲ್ಲ ವ್ಯಕ್ತಿಗಳಿಗೆ, ಅದು ಪ್ರಾಣಿಯಾಗಿರ್ಬೋದು, ಪಕ್ಷಿಯಾಗಿರಬಹುದು, ಒಂದು ಈ ದೇಶದ ಅತ್ಯುನ್ನತ ಹುದ್ದೆಯಲ್ಲಿರುವ ವ್ಯಕ್ತಿ ಅಥವಾ ಪ್ರಪಂಚದ ಯಾವುದೇ ವ್ಯಕ್ತಿಗೆ ನಾವು ಈಸ್ ಅನ್ನುವ ಬಳಸ್ಬೋದು. ನೋಡಿ, ಹಿ ಈಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅವರು ನಮ್ಮ ಭಾರತದ ರಾಷ್ಟ್ರಾಧ್ಯಕ್ಷರು. ಹಿ ಈಸ್ ದ ಪ್ರೆಸಿಡೆಂಟ್ ಆಫ್ ಅಮೇರಿಕಾ. ಅವರು ಅಮೇರಿಕಾ ದೇಶದ ಅಧ್ಯಕ್ಷರು. ಹೀಗೆ ಈಸ್ ಅನ್ನುವುದು ಎಲ್ಲರಿಗೂ ಸುಲಭವಾಗಿ ಲಭ್ಯವಾಗುವ ಒಂದು ಕ್ರಿಯಾಪದ. ಅದು ಸ್ವಲ್ಪ ಈ ಎರಡು ಕ್ರಿಯಾಪದಗಳಿಗೆ ಹೋಲಿಸಿದರೆ ಸ್ವಲ್ಪ ಸುಲಭನೇ ಅದು. ಆದರೆ ಉಪಯೋಗ ನಾನು ಆವಾಗಲೇ ತಮಗೆ ಹೇಳಿದ್ದೆ ಹಿಂದಿನ ತರಗತಿಗಳಲ್ಲಿ. ಯಾಮ್ ಅನ್ನುವ ಕ್ರಿಯಾಪದ ವರ್ತಮಾನದಲ್ಲಿ ಮಾತ್ರ ಅದು ಹಿಂದೆ ಅಂದರೆ ಭೂತಕಾಲದಲ್ಲಿ ಪಾಸ್ಟ್ ಟೆನ್ಸ್ ಅಂತಾರೆ ಇಂಗ್ಲೀಷ್ನಲ್ಲಿ. ಆವಾಗ ಅದು ಈಸ್ ಅನ್ನುವ ಪದಕ್ಕೆ ಸೇರುತ್ತದೆ. ಆದರೆ ಈ ಯು ಅನ್ನುವ ವ್ಯಕ್ತಿಗೆ ಮಾತ್ರ ಈಸ್ ಆಗಲಿ ವಾಸ್ ಆಗಲಿ ಸೇರಲ್ಲ. ನನಗೆ ಐ ಅನ್ನುವ ಪದಕ್ಕೆ ಪಾಸ್ಟ್ ಟೆನ್ಸಲ್ಲಿ ವಾಸ್ ಬರುತ್ತೆ, ಜ್ಞಾಪಕ ಇಟ್ಕೋಬೇಕು. ಇವಾಗ ಈಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೋಡಿ, ಹಿ ಈಸ್ ರಮೇಶ್, ಅವರು ರಮೇಶ್. ಈ ಸಿ ರಮೇಶ್, ಅವರು ರಮೇಶನ. ಹಿ ಈಸ್ ಗಣೇಶ್, ಅವರು ಗಣೇಶ್. ಈ ಸಿ ಗಣೇಶ್. ಹಿ ಈಸ್ ಪೀಟರ್, ಅವರು ಪೀಟರ್. ಈ ಸಿ ಪೀಟರ್. ಹಿ ಈಸ್ ಅಬ್ರಹಾಂ, ಅವರು ಅಬ್ರಹಾಂ. ಈ ಸಿ ಅಬ್ರಹಾಂ, ಅವರು ಅಬ್ರಹಾಮೇ. ಶಿ ಈಸ್ ಸೀತಾ, ಅವರು ಸೀತಾ. ಈ ಶಿ ಸೀತಾ, ಆಕೆ ಸೀತಾನ. ನೋಡಿ, ಹಿ ಈಸ್ ಎ ಸ್ಟೂಡೆಂಟ್, ಅವರು ಒಬ್ಬ ವಿದ್ಯಾರ್ಥಿ, ಆತ ಒಬ್ಬ ವಿದ್ಯಾರ್ಥಿ. ಈ ಸಿ ಎ ಸ್ಟೂಡೆಂಟ್. ಶಿ ಈಸ್ ಎ ಸ್ಟೂಡೆಂಟ್. ಈ ಶಿ ಎ ಸ್ಟೂಡೆಂಟ್. ದಟ್ ಈಸ್ ಅನ್ ಅನಿಮಲ್, ಅದು ಒಂದು ಪ್ರಾಣಿ. ಈಸ್ ಇಟ್ ಅನ್ ಅನಿಮಲ್, ಅದು ಒಂದು ಪ್ರಾಣಿನ. ದಟ್ ಈಸ್ ಎ ಬರ್ಡ್, ಅದು ಒಂದು ಪಕ್ಷಿ. ಈಸ್ ಇಟ್ ಎ ಬರ್ಡ್, ಅದು ಒಂದು ಪಕ್ಷಿನ. ಎಲ್ಲ ಸಂದರ್ಭಗಳಲ್ಲಿ ಎಲ್ಲ ಏಕವಚನಕ್ಕೆ. ಹಾಗೆಯೇ ನೋಡಿ, ಹಿ ಈಸ್ ಇನ್ ಬ್ಯಾಂಗ್ಳೂರ್, ಆತ ಬೆಂಗಳೂರಿನಲ್ಲಿ ಇದ್ದಾರೆ. ಈ ಸಿ ಇನ್ ಬ್ಯಾಂಗ್ಳೂರ್, ಅವರು ಬೆಂಗಳೂರಿನಲ್ಲಿ ಇದ್ದಾರಾ. ಹಿ ಈಸ್ ಮೈ ಫ್ರೆಂಡ್, ಅವರು ನಮ್ಮ ಸ್ನೇಹಿತರು. ಈ ಸಿ ಯುವರ್ ಫ್ರೆಂಡ್, ಅವರು ನಿಮ್ಮ ಸ್ನೇಹಿತರ. ಶಿ ಈಸ್ ಮೈ ಸಿಸ್ಟರ್, ಆಕೆ ನನ್ನ ಸಹೋದರಿ. ಈ ಶಿ ಯುವರ್ ಸಿಸ್ಟರ್, ಆಕೆ ನಿಮ್ಮ ಸಹೋದರಿನ. ನೋಡಿ, ಆಕೆ ಒಬ್ಬರು ಡಾಕ್ಟರ್. ಶಿ ಈಸ್ ಎ ಡಾಕ್ಟರ್. ಆಕೆ ಒಬ್ಬರು ಡಾಕ್ಟರ. ಈ ಶಿ ಎ ಡಾಕ್ಟರ್. ಆತ ಒಬ್ಬ ಎಂಜಿನಿಯರ್. ಹಿ ಈಸ್ ಎನ್ ಎಂಜಿನಿಯರ್. ಆತ ಒಬ್ಬ ಎಂಜಿನಿಯರ. ಈ ಸಿ ಎನ್ ಎಂಜಿನಿಯರ್. ನೋಡಿ, ಅದು ಒಂದು ಆನೆ. ದಟ್ ಈಸ್ ಅನ್ ಎಲಿಫೆಂಟ್, ಅದು ಆನೆನಾ. ಈಸ್ ಇಟ್ ಎನ್ ಎಲಿಫೆಂಟ್. ನೋಡಿ, ದಟ್ ಈಸ್ ಎ ಟೈಗರ್, ಅದು ಒಂದು ಹುಲಿ. ಈಸ್ ಇಟ್ ಎ ಟೈಗರ್, ಅದು ಒಂದು ಹುಲಿನ. ದಟ್ ಈಸ್ ಮೈ ಹೌಸ್, ಅದು ನನ್ನ ಮನೆ. ಈಸ್ ಇಟ್ ಯುವರ್ ಹೌಸ್, ಅದು ನಿಮ್ಮ ಮನೆಯಾ. ದಟ್ ಈಸ್ ಮೈ ಕಾಲೇಜ್, ಅದು ನಮ್ಮ ಕಾಲೇಜು. ಈಸ್ ಇಟ್ ಯುವರ್ ಕಾಲೇಜ್, ಅದು ನಿಮ್ಮ ಕಾಲೇಜಾ. ಎಲ್ಲ ಸಂದರ್ಭದಲ್ಲಿ ನೋಡಿ, ಮೈ ಫ್ರೆಂಡ್ಸ್ ಆರ್ ಇನ್ ಬ್ಯಾಂಗ್ಳೂರ್. ಸಾರಿ, ಆರ್ ಬೇಡ. ಓಕೆ, ಮೈ ಫ್ರೆಂಡ್ ಈಸ್ ಇನ್ ಬ್ಯಾಂಗ್ಳೂರ್. ಈಸ್ ಯುವರ್ ಫ್ರೆಂಡ್ ಇನ್ ಬ್ಯಾಂಗ್ಳೂರ್. ಮೈ ಮದರ್ ಈಸ್ ಇನ್ ಹುಬ್ಳಿ. ಈಸ್ ಯುವರ್ ಮದರ್ ಇನ್ ಹುಬ್ಳಿ. ನಮ್ಮ ತಾಯಿ ಹುಬ್ಬಳ್ಳಿಯಲ್ಲಿ ಇದ್ದಾರೆ. ನಿಮ್ಮ ತಾಯಿ ಹುಬ್ಬಳ್ಳಿಯಲ್ಲಿ ಇದ್ದಾರಾ. ನೋಡಿ, ಮೈ ಫಾದರ್ ಈಸ್ ಇನ್ ಬ್ಯಾಂಗ್ಳೂರ್. ನಮ್ಮ ತಂದೆ ಬೆಂಗಳೂರಿನಲ್ಲಿ ಇದ್ದಾರೆ. ಈಸ್ ಯುವರ್ ಫಾದರ್ ಇನ್ ಬ್ಯಾಂಗ್ಳೂರ್. ನೋಡಿ, ಹಿ ಈಸ್ ಅಟ್ ಲೈಬ್ರರಿ, ಅವರು ಲೈಬ್ರರಿಯಲ್ಲಿ ಇದ್ದಾರೆ. ಈಸ್ ಇಟ್ ಅಟ್ ಲೈಬ್ರರಿ, ಅವರು ಲೈಬ್ರರಿಯಲ್ಲಿ ಇದ್ದಾರಾ. ಲೈಬ್ರರಿ ಅಂತ ಹೇಳ್ತಾರೆ. ಓಕೆ, ನೋಡಿ, ಈ ಎಲ್ಲ ರೀತಿಯಲ್ಲಿ ಈಸ್ ಬಹಳ ಸುಲಭ ಅದು. ನೋಡಿ, ಶಿ ಈಸ್
a student, is she a student, he is a student, is he a student, Rama is Rama is a student, is Rama a student. ನೋಡಿ ಐ ಮತ್ತು ಯು ಬಿಟ್ಟು ಎಲ್ಲ ಸಂದರ್ಭದಲ್ಲಿ ನಾವು ಈಸ್ ಕ್ರಿಯಾಪದವನ್ನು ಬಳಸ್ತೇವೆ. ಈ ವರ್ತಮಾನದಲ್ಲಿ ಮಾತ್ರ ಅದು ಈಸ್ ಆಗಿರುತ್ತೆ. ಅದು ವರ್ತಮಾನ ಕಳೆದ ಮೇಲೆ ಪಾಸ್ಟ್ ಟೆನ್ಸಲ್ಲಿ ಭೂತಕಾಲದಲ್ಲಿ ಅದು ಮತ್ತು ನಾನು ಹಿಂದೆ ಹೇಳಿದ ಯಾಮ್ ಎರಡು ವಾಸ್ ಅನ್ನುವ ಕ್ರಿಯಾಪದವಾಗುತ್ತವೆ. ಪ್ರಸ್ತುತದಲ್ಲಿ ಈಸನ್ನು ಎಲ್ಲರಿಗೆ ಬಳಸ್ಬೋದು, ಎಲ್ಲ ವ್ಯಕ್ತಿಗೆ ಅವನ ಸ್ಥಾನಮಾನವನ್ನು ಗಣನೆಗೆ ತೆಗೆದುಕೊಳ್ಳದೆ. ನೋಡಿ, ಹಿ ಈಸ್ ದ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಅಂತ ಹೇಳಿದೆ, ಹಿ ಈಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಹಿ ಈಸ್ ದ ಮೋದಿ ಈಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ನೋಡಿ, ಈಸ್ ಎಲ್ಲರಿಗೂ ಈಸು. ಹಾಗೆಯೇ ನಮ್ಮ ಸಾಮಾನ್ಯ ವ್ಯಕ್ತಿ ಒಬ್ಬ ಬಾಲಕ, ಹಿ ಈಸ್ ಎ ಬಾಯ್, ಹಿ ಈಸ್ ಎ ಸ್ಟೂಡೆಂಟ್, ಓಕೆ, ಹಿ ಈಸ್ ಎ ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್. ನೋಡಿ, ಶಿ ಈಸ್ ಎ ಟೀಚರ್. ಎಲ್ಲ ವ್ಯಕ್ತಿಗಳಿಗೆ ಏಕವಚನ ಬರುವ ಒಬ್ಬನೇ ಇರುವಾಗ ಅಥವಾ ಒಬ್ಬರೇ ಇರುವಾಗ, ಒಬ್ಬಳೇ ಇರುವಾಗ ಎಲ್ಲ ಏಕವಚನದಲ್ಲಿ ಪ್ರಸ್ತುತ ಈಸ್ ಬರುತ್ತದೆ. ದಟ್ ಈಸ್, ದಿಸ್ ಈಸ್. ನೋಡಿ, ಅದು, ಇದು ಎಲ್ಲ ಕಡೆ ನಾವು ಈಸನ್ನು ಬಳಸ್ತೇವೆ. ಈಸು ಸ್ವಲ್ಪ ಆ ಎರಡು ಕ್ರಿಯಾಪದಗಳಿಗೆ ಹೋಲಿಸಿದರೆ ಈಸ್ ಅನ್ನುವ ಕ್ರಿಯಾಪದದ ಬಳಕೆ ಬಹಳ ಸುಲಭ. ಹಾಗೆ ಪ್ರಶ್ನಾರ್ಥಕವನ್ನು ನಾವು ತಿಳ್ಕೋಬೇಕು. ನೋಡಿ, ಹಿ ಈಸ್ ಎನ್ ಎಂಜಿನಿಯರ್, ಆತ ಒಬ್ಬರು ಎಂಜಿನಿಯರ್. ಈಸ್ ಹಿ ಎನ್ ಎಂಜಿನಿಯರ್, ಆತ ಎಂಜಿನಿಯರಾ. ಹಾಗೆ ನೆಗೆಟಿವ್ ನೋಡೋಣ. ಹಿ ಈಸ್ ನಾಟ್ ಅ ಡಾಕ್ಟರ್, ಅವರು ಡಾಕ್ಟರ್ ಅಲ್ಲ. ಓಕೆ, ಇಸಂಟ್ ಹಿ ಎ ಡಾಕ್ಟರ್, ಅವರು ಡಾಕ್ಟರ್ ಅಲ್ಲವ. ಶಿ ಈಸ್ ಎ ಡಾಕ್ಟರ್, ಆಕೆ ಡಾಕ್ಟರ್. ಈಸ್ ಶಿ ಎ ಡಾಕ್ಟರ್, ಆಕೆ ಡಾಕ್ಟರಾ. ಶಿ ಈಸ್ ನಾಟ್ ಎನ್ ಎಂಜಿನಿಯರ್, ಆಕೆ ಎಂಜಿನಿಯರ್ ಅಲ್ಲ. ಈಸಂಟ್ ಶಿ ಎನ್ ಎಂಜಿನಿಯರ್, ಆಕೆ ಎಂಜಿನಿಯರ್ ಅಲ್ಲವ. ಹಿ ಈಸ್ ಎ ಟೀಚರ್, ಅವರು ಟೀಚರು, ಅವರು ಅಧ್ಯಾಪಕರು. ಈಸ್ ಹಿ ಎ ಟೀಚರ್. ಹಿ ಈಸ್ ನಾಟ್ ಎನ್ ಅಡ್ವೊಕೇಟ್, ಅವರು ವಕೀಲರಲ್ಲ. ಈಸಂಟ್ ಹಿ ಎನ್ ಅಡ್ವೊಕೇಟ್, ಅವರು ವಕೀಲರಲ್ಲವ. ಹಿ ಈಸ್ ಇನ್ ತುಮಕೂರು, ಅವರು ತುಮಕೂರಿನಲ್ಲಿ ಇದ್ದಾರೆ. ಈಸ್ ಹಿ ಇನ್ ತುಮಕೂರು, ಅವರು ತುಮಕೂರಿನಲ್ಲಿ ಇಲ್ಲವ. ಹಿ ಈಸ್ ನಾಟ್ ಇನ್ ಮ್ಯಾಂಗ್ಳೂರು, ಅವರು ಮ್ಯಾಂಗ್ಳೂರಿನಲ್ಲಿ ಇಲ್ಲ. ಈಸಂಟ್ ಹಿ ಇನ್ ಮ್ಯಾಂಗ್ಳೂರು. ಹೀಗೆ ಎಲ್ಲ ಕಡೆ ನಾವು ಈಸನ್ನು ಬಳಸ್ಬೋದು. ಮತ್ತು ಎಲ್ಲ ಈ ಆ್ಯಮು, ಆರು, ಈಸು ಅವನ್ನು ಬೇಸಿಕ್ಕು ಮೂಲ ನಿಯಮಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಅವನ್ನು ವಾಕ್ಯವಾಗಿ ಮಾತನಾಡೋದಕ್ಕೆ ಇವು ಬೇಸಿಕ್ ಅಂತ ತಿಳ್ಕೊಳ್ಳೋಣ. ಇದು ಮೊದಲನೇ ಹಂತ. ಯಾಮ್, ಆರ್, ಈಸ್. ಈಸ್ ಮತ್ತು ಯಾಮು ಪಾಸ್ಟ್ ಟೆನ್ಸಲ್ಲಿ ಒಂದೇ ಆಗುತ್ತವೆ. ಆರು ಅದು ತನ್ನ ಅಸ್ತಿತ್ವವನ್ನು ಹಾಗೆ ಇಟ್ಕೊಳ್ಳುತ್ತೆ. ಅದು ವಾಸ್ ವರ್ ಆಗುತ್ತೆ ಪಾಸ್ಟ್ ಟೆನ್ಸಲ್ಲಿ. ಮುಂದಿನ ತರಗತಿಯಲ್ಲಿ ಉಳಿದ ವಿಷಯಗಳನ್ನು ಚರ್ಚೆ ಮಾಡೋಣ. ನಮಸ್ಕಾರ.